ಜಾಗತಿಕ ರಾಷ್ಟ್ರಗಳ ಮೇಲೆ ಯುದ್ಧದ ಎಫೆಕ್ಟ್. ವಾಣಿಜ್ಯ ಸಿಲಿಂಡರ್ ದರ ದಿಢೀರನೆ ಏರಿಕೆ. ಬೆಂಗಳೂರಲ್ಲಿ 203 ರೂಪಾಯಿ ಏರಿಕೆ. 119 ಕೆಜಿಗೆ 2161. ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಫಿಕ್ಸ್. ಗ್ರಾಹಕರಿಗೆ ಬರೆ. ಆಟೋಗಳಿಗೆ ಸಿಗ್ತಾ ಇಲ್ಲ LPG. ಜಾಗತಿಕ ರಾಷ್ಟ್ರಗಳ ಮೇಲೆ ಯುದ್ಧದ ಎಫೆಕ್ಟ್ ದೊಡ್ಡ ಮಟ್ಟದಲ್ಲೇ ತಟ್ಟಿರುವಂಥದ್ದು. 203 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಗ್ಯಾಸ್ ಎಮರ್ಜೆನ್ಸಿ, ಗ್ಯಾಸ್ ಟ್ರಬಲ್ ಇನ್ನಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಬರೆ ಮೇಲೆ ಬರೆ ಆಗ್ತಾ ಇದೆ. 19 ಕೆಜಿಗೆ 2161 ರೂಪಾಯಿ ಇದೆ. ಈಗ 203 ರೂಪಾಯಿ ಜಾಸ್ತಿ ಆಗುವ ಮುಖಾಂತರ 2161 ರೂಪಾಯಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ 2000 ರೂಪಾಯಿ ದಾಟಿದೆ. ಹೋಗ್ಲಿ, ಅದಕ್ಕೆ ತಕ್ಕನಂಗೆ ಗ್ಯಾಸ್ ಆದ್ರೂ ಸಿಗ್ತಾ ಇದೆಯಾ? ಅದು ಇಲ್ಲ. ಇನ್ನು ಒಂದ್ ಕಡೆ ಆಟೋಗಳು ಕ್ಯೂ ನಿಂತ್ಕೊಳ್ತಾ ಇದಾವೆ. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ. LPG ಸಮಸ್ಯೆ. ಬೆಂಗಳೂರಿನಲ್ಲಿ ಎಷ್ಟು ಏರಿಕೆ? 203 ರೂಪಾಯಿ ಎಲ್ಲ ಕಡೆನೂ ಕೂಡ. ಕೋಲ್ಕತ್ತಾದಲ್ಲಿ 220 ರೂಪಾಯಿ ಜಾಸ್ತಿ ಆಗಿರೋದು. ಚೆನ್ನೈನಲ್ಲಿ 203 ರೂಪಾಯಿ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯಾಗಿ ಏರಿಕೆ ಆಗಿದೆ. ಮುಂಬೈನಲ್ಲಿ 195 ರೂಪಾಯಿ ಏರಿಕೆ ಆಗಿದೆ. ಎಲ್ಲ ಕಡೆನೂ ಕೂಡ 2000 ರೂಪಾಯಿ ಮೇಲೇನೆ ಇದೆ ಕಮರ್ಷಿಯಲ್ ಗ್ಯಾಸ್ ರೇಟ್. ಬೆಂಗಳೂರಿನಲ್ಲಿ 203 ರೂಪಾಯಿ ಜಾಸ್ತಿ ಆಗೋ ಮುಖಾಂತರ 2161 ರೂಪಾಯಿ 19 ಕೆಜಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್. ಮೊದಲೇ ಜಾಸ್ತಿ ಆಗಿತ್ತು. ಒಂದು ತಿಂಗಳ ಅಂತರದಲ್ಲಿ 300 ರೂಪಾಯಿಗೂ ಜಾಸ್ತಿ ರೇಟ್ ಆದಂತಾಯ್ತು ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್. ಜಸ್ಟ್ ಒಂದು ತಿಂಗಳ ಅಂತರದಲ್ಲಿ. ಮುಂಚೆ 115 ರೂಪಾಯಿ, ಈಗ 203 ರೂಪಾಯಿ. ಅಂದರೆ 318 ರೂಪಾಯಿ ಜಾಸ್ತಿ ಮಾಡಿದಂತಾಗಿದೆ 30 ದಿನದ ಅಂತರದಲ್ಲಿ. ಇನ್ನು ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 2ನೇ ಬಾರಿಗೆ ಏರಿಕೆ ಆಗಿರುವಂಥದ್ದು. ಬರೆ ಮೇಲೆ ಬರೆ ಬೀಳ್ತಾ ಇದೆ. ಜಾಗತಿಕವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಎಷ್ಟು ಮಟ್ಟಿಗೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಅನ್ನೋದಕ್ಕೆ ಈ ಬೆಲೆ ಏರಿಕೆಯ ಬಿಸಿ ಕೂಡ ಸಾಕ್ಷಿಯಾಗಿದೆ. ಜನ ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಕೂಡ ಚೈನ್ ಲಿಂಕು. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತಾ, ಊಟ ತಿಂಡಿ ಕಾಫಿ ಟೀ ಇದೆಲ್ಲದರ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ, ಕ್ಯಾಬ್ ಪ್ರಯಾಣ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂಥದ್ದು. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಆಟೋ LPG ಅಭಾವ. ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ಕ್ಯೂ. ಕೆಲವೆಡೆ ನೋ ಸ್ಟಾಕ್. ಚಾಲಕರು ಕಂಗಾಲಾಗ್ತಾ ಇದ್ದಾರೆ. ಸ್ಪೆಷಲಿ ಆಟೋ ಅಂತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು, ಅವತ್ತು ದುಡಿದು ಅವತ್ತು ಜೀವನವನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಸಾಕಷ್ಟು ಆಟೋ ಚಾಲಕರದ್ದಿದೆ. ಅವತ್ತು ದುಡಿಬೇಕು, ಅವತ್ತು ಜೀವನ ಮಾಡಬೇಕು ಅಂಥ ಪರಿಸ್ಥಿತಿ. ಈಗ LPG ಸಿಗದೇ ಇದ್ದಂಥ ಸಂದರ್ಭದಲ್ಲಿ, ಗ್ಯಾಸ್ ಸಿಗದೇ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಸಮಸ್ಯೆ ಇರೋದಿದೆ. ಚಿಕ್ಕಮಗಳೂರು, ಕೊಪ್ಪಳ, ರಾಮನಗರ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಸಮಸ್ಯೆ ಇದೆ. ನೀವು ಬೆಳಗ್ಗೆ ಎಲ್ಲಾದರೂ ಎದ್ದು ಗ್ಯಾಸ್ ಬಂಕ್ಗಳ ಮುಂದೆ ನೋಡಬೇಕು. ಸುಮ್ಮನೆ ಒಮ್ಮೆ ಉದ್ದುದ್ದ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿರ್ತಾರೆ. ಹೋಗ್ಲಿ, ಅವ್ರಿಗೆಲ್ರಿಗೂ ಸಿಗುತ್ತಾ? ಇಲ್ಲ, ಅವ್ರಿಗೆಲ್ರಿಗೂ ಗ್ಯಾಸು ಕೂಡ ಸಿಗ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಸಮಸ್ಯೆ ಆಗಿದೆ. ಎಲ್ಲ ಕಡೆನೂ ಕೂಡ ಆಟೋ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶೇಷಾದ್ರಿಪುರಮು ಯಾವ ರೀತಿ LPG ಗ್ಯಾಸ್ಗೋಸ್ಕರ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ನೋಡ್ಬೋದು. ಪೀಣ್ಯ 2ನೇ ಹಂತ, ಮಹದೇವಪುರ, ಹೆಸರುಘಟ್ಟ, TC ಪಾಳ್ಯ. ಬೆಂಗಳೂರಿನಲ್ಲಿ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ನಿಂತಿರುವಂಥದ್ದು. ಕ್ಯೂ ನಿಂತ್ಕೊಂಡಿದ್ದಾರೆ, ಆದರೂ ಸಿಗ್ತಾ ಇಲ್ಲ ಗ್ಯಾಸು. ಆರು ಗಂಟೆಯಿಂದ ಓಡಾಡ್ತಾ ಇದೀವಿ, ಎಲ್ಲೋದ್ರೂ ಸಿಗ್ತಾ ಇಲ್ಲ. ರಾಜಾಜಿನಗರ ಸಿಗ್ತದೆ ಅಂದ್ರು, ಅಲ್ಲಿಲ್ಲ. ಲೆಗ್ಗರಿಂದ ಥ್ರೋ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲ ನೋಡ್ರೆ ಲೈನ್ 1.5 ಕಿಲೋಮೀಟರ್ ಇದೆ. ಯಾವಾಗ ಸಿಗುತ್ತೆ, ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಅಂತ ಅದೇ ಗೊತ್ತಿಲ್ಲ. ಇಷ್ಟೊತ್ತಾಯ್ತು, ಇವಾಗ ಇಲ್ಲೇ ಊಟ ಟೈಮ್ ಆಗಿದೆ.
ಬಾಡಿಗೆ ಎಲ್ಲಿ ಸಿಗುತ್ತೆ ಇವೆಲ್ಲ ಹೋದ್ರೆ ಪೀಕ್ ಅವರ್ ಮುಗ್ದೋಯ್ತು. ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಬೆಳಗ್ಗೆ ರಾಜಾಜಿನಗರದಲ್ಲಿ ಬರೀ 3 ಗಂಟೆ ಒಂದು ಬಂಕಲ್ಲಿ ಹಾಕ್ತಾರೆ, ಇನ್ನೊಂದು ಬಂಕಲ್ಲಿ ಅರ್ಧ ಗಂಟೆ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ, ಗ್ಯಾಸೇ ಇಲ್ಲ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಒಳಗಡೆ ಬಂದಿದೀವಿ ಅಂದ್ರೆ ಇದಕ್ಕೆ ನೇರವಾಗಿ ಸರ್ಕಾರ ಲಾಸ್ಟ್ ಟೈಮ್ ಕೂಡ ಕೇಳಿದ್ವಿ ಎಸ್ಮಾ ಜಾರಿ ಮಾಡಿ ಅಂತ. ಅವತ್ತು ಬರೀ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಮಾತ್ರ ಕೊಟ್ಟರು, ಎಸ್ಮಾ ಜಾರಿ ಮಾಡ್ತೀವಿ ಅಂತ. ಆಮೇಲೆ ನೋಡ್ರೆ ಎಸ್ಮಾನೂ ಇಲ್ಲ, ಏನೂ ಇಲ್ಲ. ಎಸ್ಮಾ ಜಾರಿ ಆಗಿದ್ರೆ ಇವತ್ತು ಇರುವಂತ ಬಂಕ್ಗಳಲ್ಲಿ ಗ್ಯಾಸ್ ಸರಾಗವಾಗಿ ಚಾಲಕರುಗಳಿಗೆ ಸಿಗಬೇಕಾಗಿತ್ತು. ಯಾಕೆ ಸಿಗ್ತಾ ಇಲ್ಲ? ಇದು ದೊಡ್ಡ ಷಡ್ಯಂತ್ರವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಮತ್ತು ಸರ್ಕಾರ ಹೇಳಿಕೆ ಕೊಟ್ಟಿರೋ ಲೆಕ್ಕಾಚಾರದಲ್ಲಿ ಸರ್ಕಾರದ ಬಂಕ್ಗಳಲ್ಲಿ ಸಿಗಬೇಕಾಗಿತ್ತು, ಆದ್ರೆ ಅಲ್ಲೂ ಕೂಡ ಸಿಗ್ತಾ ಇಲ್ವಲ್ಲ. ಅದೊಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಮೇಡಮ್. ಆರ್ಥಿಕವಾಗಿ ಇವಾಗ ನಮಗೆ ಗ್ಯಾಸ್ ಸಿಕ್ಕಲಿಲ್ಲ ಅಂದರೆ ನಾವು ಆಟೋ ಓಡಿಸೋ ಆಗಿಲ್ಲ. ನಮಗೆ ಒಂದು ವಾರದಿಂದ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಹೆಂಗೆ ಅಂದರೆ ಗೊತ್ತಾ ಸರ್, ಇವತ್ತು ಒಂದಿನ ಸ್ಟಾಪ್ ಮಾಡ್ತಾರೆ, 2 ದಿನ ಸ್ಟಾಪ್ ಮಾಡ್ತಾರೆ, 3ನೇ ದಿನ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ ಬಂದರೆ ಇನ್ನೊಂದು ಕಡೆ ಗ್ಯಾಸ್ ಬರ್ತಾ ಇಲ್ಲ. ಎಲ್ಲ ಕಡೆ ಏನಾಗ್ತಾ ಇದೆ ಅಂದರೆ ನೋಡಿ, ಒಂದು ಬಂಕಲ್ಲಿ ಇವತ್ತು ಅಲ್ಲಿ ಹಾಕ್ಸ್ತೀವಿ ಅಂತ ಲೈನಲ್ಲಿ ನಿಂತ್ಕೊಂಡೆ ಅಂದರೆ ನಮ್ಮ ಆಟೋದವ್ರಿಗೆ ಏನಾಗಿದೆ, ಎಲ್ಲರಿಗೂ ದುಡಿಬೇಕು, EMI ಕಟ್ಟಬೇಕು, ಪ್ರತಿಯೊಂದು ಪ್ರಾಬ್ಲಮ್ ಇದೆ. ಆಟೋದವರು ಸಾಲದಲ್ಲಿ ಹಾಕಿರ್ತೀವಿ, ಮನೆ ಸಂಸಾರ ನೋಡಬೇಕು, ಮಕ್ಳದ್ದು ನೋಡಬೇಕು, ಎಲ್ಲ ಪ್ರಾಬ್ಲಮ್ ಇದೆ. ಏನು ಮಾಡ್ತೀವಿ ನಾವು, ಎಷ್ಟು ಗ್ಯಾಸ್ ಇದ್ರೂ ಹಾಕ್ಸ್ತೀವಿ ಅಂದ್ಬಿಟ್ಟು ಎಲ್ಲಾದ್ರೂ ಆಟೋದವ್ರಿಗೆ ತೊಂದರೆ ಆಗ್ತಾ ಇರೋದು. ಯಾಕೆಂದರೆ ಗ್ಯಾಸ್ ಬಂದ್ಬಿಟ್ಟು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಗತಿ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, 2,000 ರೂಪಾಯಿ ದಾಟಿರುವಂಥದ್ದು. ಮತ್ತೊಂದ್ ಕಡೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲ, ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಪಾಪ ಆಟೋ ಚಾಲಕರು ಅವತ್ತು ದುಡಿದು ಅವತ್ತು ತಿನ್ನುವಂಥವ್ರು ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಯಾವ ರೀತಿಯ ಹೊಡೆತ ಬೀಳ್ತಾ ಇದೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ. ಪೃಥ್ವಿ, ಆಟೋ ಚಾಲಕರ ಬದುಕನ್ನ ನಡೆಸೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಬೆಳಿಗ್ಗೆ 7 ಗಂಟೆಯಿಂದ ಬಂಕ್ಗಳ ಮುಂದೆ ಕ್ಯೂ ನಿಂತರೂ ಕೂಡ ಆಟೋ LPG ಸಿಗ್ತಾ ಇಲ್ಲ. ನಾನೀಗ ಮತ್ತಿಕೆರೆಯಲ್ಲಿರುವಂತಹ ಒಂದು ಆಟೋ LPG ಫಿಲ್ಲಿಂಗ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ರೆ 105 ರೂಪಾಯಿವರೆಗೂ ಕೂಡ ಇಲ್ಲಿ ದರ ಇರುವಂತದ್ದು. ಹಾಗಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಬೆಳಿಗ್ಗೆ 7 ಗಂಟೆಯಿಂದ ನಿಂತಿದ್ರು ಕೂಡ ಮಧ್ಯಾಹ್ನ 2 ಗಂಟೆ ಒಳಗಡೆನೆ ಈ ಒಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಈಗ ಆಲ್ರೆಡಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನು ಕೂಡ ಹಾಕ್ಬಿಟ್ಟಿದ್ದಾರೆ. ಈ ಆಟೋ ಚಾಲಕರನ್ನ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಅವರು ಆ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ಇವರೆಲ್ಲರೂ ಕೂಡ ಇಲ್ಲೇ ಆಟೋ ಹಾಕೊಂಡು ಕಾಯ್ತಾ ಇದ್ದಾರೆ, ಯಾವಾಗ ಆಟೋ LPG ಬರುತ್ತೆ ಅಂತ. ಬೆಳಿಗ್ಗೆಯಿಂದ ಒಂದು 100 ರೂಪಾಯಿ ಕೂಡ ದುಡಿಮೆ ಆಗಿಲ್ಲ. ನಾವೆಲ್ಲರೂ ಕೂಡ LPG ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ಕಾಯ್ತಾ ಇದೀವಿ. ಹಿಂಗೆ ಆದ್ರೆ ನಮ್ ಜೀವನ ನಡೆಸೋದು ಹೆಂಗೆ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ನೀವು ಹೇಳ್ತಾ ಇದ್ರಿ ಬೆಳಿಗ್ಗೆಯಿಂದನೂ ಇಲ್ಲೇ ಕಾಯ್ತಾ ಇದೀವಿ. 7 ಗಂಟೆಯಿಂದ ಕಾಯ್ತಾ ಇದೀವಿ, ಆದ್ರೆ ಊಟ ನೀರೆಲ್ಲ ಬಿಟ್ಬಿಟ್ಟು. ಆದ್ರೆ ದಿನ ಗ್ಯಾಸಿನ ಸಂಖ್ಯೆ ಹೆಚ್ಚೆ ಆಗ್ತಾನೆ ಐತೆ. 85, 90, 100, ಇವಾಗ 105 ರೂಪಾಯಿ ಹಾಕೋರೆ, ನೀವೇ ನೋಡ್ತಾ ಇದ್ದೀರಾ. ಆದ್ರೆ ಈ ತರನೇ ನಮ್ಮ ಆಟೋ ಚಾಲಕ್ಕೆ ಆಗ್ತಾ ಇದ್ರೆ ನಾವು ಒಟ್ಟು ಮನೆಗೆ ಏನು ತಗೊಂಡೋಗಕ್ಕಾಗಲ್ಲ. ಎಲ್ಲ ಹೊಸ ಗಾಡಿ ಹಾಕೊಂಡು ಅವ್ರವ್ರ ದುಡಿಮೆ ಅವ್ರವ್ರು ಮಾಡ್ಕೊತಾ ಇದೆ. CNG ಸಿಗ್ತಾ ಇದೆ, LPG ಸಿಗ್ತಾ ಇಲ್ಲ. ಸಿಕ್ಕಿದ್ರೇನು 120 ರೂಪಾಯಿ, 150 ರೂಪಾಯಿ ಈ ತರನೇ ಹೇಳ್ತಾವ್ರೆ. ಈ ತರ ಆಗ್ತಾ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಮೇಡಮ್, ಈಗ ಯಾವಾಗ LPG ಬರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲ ಆಟೋ ಹಾಕೊಂಡಿದೀರಾ, ಹಿಂಗಾದ್ರೆ ಜೀವನ. 10 ಗಂಟೆಯಿಂದ ಹಾಕೊಂಡಿದ್ದೀವಿ, ಇಲ್ಲಿವರೆಗೂ ಗ್ಯಾಸ್ ಬಂದಿಲ್ಲ. ಈಗ ಎಲ್ಲ ತುಮಕೂರಿಂದ ಬರ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಅಂತ ಹೇಳ್ತಾರೆ. ಈಗ ನಾವು ಹೆಂಗ್ ಮಾಡೋದು? ಆಟೋ ಗ್ಯಾಸ್ ಇಲ್ಲ ಅಂತ ತೆಳ್ಳಿ ಓಡ್ಸೋಕ್ಕಾಗಲ್ಲ, ವಯಸ್ಸಾದವರು. ಈ ಥರ ತುಂಬ ಕಷ್ಟ ಇದೆ ಮೇಡಮ್ ಅವರೇ. ಅದು 80 ಇತ್ತು, 85 ಇತ್ತು, 110 ರೂಪಾಯಿ ಮಾಡೋರೆ. ಹೆಂಗೆ ಜೀವನ ಮಾಡೋದು? ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿ ದರ ಇದೆ. ಒಂದ್ ಕಡೆ 85 ಇದೆ, ಈಗ 105 ಇದೆ, 100 ಇದೆ, 5 ಇದೆ. ಇನ್ನು ಸ್ವಲ್ಪ ಹೋದ್ರೆ 120 ಹಾಕ್ಬೋದು. 85 ಇತ್ತು. ಹೆಂಗೆ ನಾವು ಜೀವನ ಮಾಡೋದು? 85ರಿಂದ ಇವತ್ತಿಗೆ 105. ಈಗ ಬಂದ್ರೆ ಸ್ಟಾಕ್ ಬಂದ್ರೆ 110 ಮಾಡ್ಬೋದು, ಹೇಳಕ್ಕಾಗಲ್ಲ. ಪೆಟ್ರೋಲ್ಗಿಂತ ಜಾಸ್ತಿ ರೈಟು. ಹೆಂಗೆ ನಾವು ಜೀವನ ಮಾಡೋ, ಆಟೋದಲ್ಲಿ ಸಂಸಾರ ಮಾಡೋದು? ಇವಾಗ ಹಿಂಗೆ ಕಷ್ಟ ಇದೆ ಮೇಡಮ್ ಅವರೇ. ಈ ತರ ಮಾಡ್ತಾ ಇದ್ದಾರೆ. ಬಾಡಿಗೆ ಏನು ಬೆಳಗ್ಗೆಯಿಂದ ಏನು ಹೊಡೆದಿಲ್ಲ, ಬರೀ ಗ್ಯಾಸ್ಗೋಸ್ಕರ ಕಾಯ್ತಾ ಇದೀವಿ. ಈಗ 500 ರೂಪಾಯಿ ಗ್ಯಾಸ್ ಹಾಕ್ಬಿಟ್ರೆ ಈಗ ಒಂದ್ ದಿವಸ ಓಡಿಸ್ಕೊತೀವಿ, ನಾಳೆ ಬೆಳಗ್ಗೆ ತಿರ್ಗಿ ಇದೇ ಗತಿ ನಮಗೆ ಬರೋದು. ಇದು ಇಲ್ಲಿರುವಂತಹ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ನಿನ್ನೆ 85 ರೂಪಾಯಿ ಇದ್ದದ್ದು ಇವತ್ತು 105 ರೂಪಾಯಿ ಆಗಿದೆ. ಒಂದು ರಾತ್ರಿ ಒಳಗಡೆ ಇಷ್ಟು ರೇಟ್ ಜಾಸ್ತಿ ಆಗಿದೆ. ಇನ್ನ ಆಟೋ LPG ಸಂಜೆ ವೇಳೆಗೆ ಬಂದ್ರೆ ಮತ್ತೂರು 10 ರೂಪಾಯಿ ರೇಟ್ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಪ್ರಗತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಚಾಲಕರು ಪರದಾಟ. ಬೆಳಗ್ಗೆಯಿಂದ ಕ್ಯೂ ನಿಂತಿರುವಂಥದ್ದು ಆಟೋಗಳು. ಗ್ಯಾಸ್ ತುಂಬಿಸಲಿಕ್ಕೆ ಅರ್ಧ ದಿನ ಕಳಿಬೇಕು. ಚಾಲಕರ ದುಡಿಮೆಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇರುವಂಥದ್ದು ಗ್ಯಾಸ್ ಸಿಗದೆ ಇರುವಂಥ ಹಿನ್ನೆಲೆಯಲ್ಲಿ. ಇದು ಮಂಗಳೂರಿನಲ್ಲೂ ಇರುವಂಥ ಸಮಸ್ಯೆ. ಅಲ್ಲಿನ ಜನ ಕೂಡ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗ್ಯಾಸು ಸಿಗ್ತಾ ಇಲ್ಲ, ರೇಟ್ ಬೇರೆ ಜಾಸ್ತಿ ಆಗಿದೆ. ಆ ರೇಟಲ್ಲಿ ಆಟೋ ಓಡಿಸಿದ್ರೆ ನಮ್ಗೇನೂ ಗೀಟಲ್ಲ ಅಂತ ಮಾತಾಡ್ತಾರೆ. ಆಟೋ ಚಾಲಕರ ದುಡಿಮೆಗೆ ದೊಡ್ಡ ಹೊಡೆತ ಅಂತೂ ಬೀಳ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ ಎಲ್ಲ ಕಡೆನೂ ಕೂಡ, ಮಂಗಳೂರಿನಲ್ಲೂ ಆ ಸಮಸ್ಯೆ ಕಾಡ್ತಾ ಇದೆ.
ಅಲ್ಲಿರುವಂಥ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಇಡೀ ದೇಶದಲ್ಲಿರುವಂಥ ಸಮಸ್ಯೆ ಇದು. ಹಾಗೆ ಮಂಗಳೂರಿನಲ್ಲೂ ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕೆಂದ್ರೆ ಮೊನ್ನೆನೂ ಕೂಡ ತೋರಿಸ್ತಾ ಇದ್ವಿ, ಸುಮಾರು 8 ಗೋ ಗ್ಯಾಸ್ ಬಂಕ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ, ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಆ ಪರಿಸ್ಥಿತಿ ಹಾಗೆ ಮುಂದುವರೆದಿದೆಯಾ? ಪೃಥ್ವಿ, ಮಂಗಳೂರು ನಗರದಲ್ಲಿ ಸುಮಾರು 7 ಗ್ಯಾಸ್ ಬಂಕ್ಗಳಿವೆ. ಸದ್ಯಕ್ಕೆ ಒಂದೆರಡು ಬಂಕ್ಗಳನ್ನು ಹೊರತುಪಡಿಸಿ ಬೇರೆಲ್ಲ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಈಗಾಗಲೇ ಆಟೋ ಚಾಲಕರು ಬಲ್ಮಠದ ಗೋ ಗ್ಯಾಸ್ ಬಂಕ್ಗೆ ಬಂದು ಇಲ್ಲಿ ಖಾಲಿ ಆಗೋದನ್ನು ಗಮನಿಸಿ ಬೇರೆ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಅದು ದೂರದ ಬಂಟ್ವಾಳದ BC ರೋಡ್ ಆಗಿರ್ಬೋದು, ಪಕ್ಕದ ಸುರತ್ಕಲ್ ಮುಂತಾದ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾದ್ರೆ ಹೋಗಿ ಬರಲಿಕ್ಕಾದ್ರೆ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೋ ಗ್ಯಾಸ್ ಅಂತ ಹೇಳಿ ಆ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. ಸುಮಾರು 62 ರೂಪಾಯಿ ಕೆಜಿಗೆ ಇತ್ತು, ಸದ್ಯಕ್ಕೆ ಈಗ 82 ರೂಪಾಯಿ ಕೆಜಿಗೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಸಮಸ್ಯೆ ನಮಗೆ ಇಲ್ಲಿ ಆಗ್ತಾ ಇದೆ ಅನ್ನೋ ಅಳಲನ್ನ ಇಲ್ಲಿ ಆಟೋ ಚಾಲಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಮೀಟರ್ ಕೇವಲ 35 ರೂಪಾಯಿನೇ ಇದೆ, ಆದ್ರೆ ಅನಿಲ ದರ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ಗಮನಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಬಂಕ್ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಎಷ್ಟು ದಿನದಿಂದ ಬರ್ತಾ ಇಲ್ಲ ಗ್ಯಾಸ್? ನಮಗೆ ಒಂದು 2 ದಿವಸದಿಂದ ಬರ್ತಾ ಇಲ್ಲ. ನಮಗೆ ನಾಳೆ ಬರ್ತದೆ ಅಂತ ಹೇಳಿದ್ದಾರೆ, ಬರ್ಬೋದು, ವೆಯ್ಟ್ ಮಾಡ್ತಿದ್ದೇವೆ ನಾವು. ಈಗ ತುಂಬಾ ಚಾಲಕರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾ ಇದ್ದೀರಿ? ಪರಿಸ್ಥಿತಿ ಹಾಗೆ ಇದೆ, ನಮ್ಮದು ಯಾವಾಗಲೂ ಖಾಲಿ ಆಗುದಿಲ್ಲ, ಈ ಸಲನೇ ಖಾಲಿ ಆದದ್ದು. ನಾಳೆ ಬರ್ತದೆ ಅಂತ ಹೇಳಿದ್ದಾರೆ, ಬರ್ಬೋದು, ವೆಯ್ಟ್ ಮಾಡ್ತಾ ಇದ್ದಾರೆ. ಪೃಥ್ವಿ, ಈ ಭಾಗದಲ್ಲಿ ಕೂಡ ನೀವು ಗಮನಿಸೋದ್ರೆ ಕಳೆದ 2 ದಿನಗಳ ಹಿಂದೆ ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಇಲ್ಲಿ ಕ್ಯೂ ನಿಂತಿತ್ತು. ಚಾಲಕರು ಇಲ್ಲಿ ಬಂದು ಗ್ಯಾಸ್ ಅನ್ನು ಅಂದ್ರೆ LPG ಗ್ಯಾಸ್ ಅನ್ನ ತಮ್ಮ ಆಟೋಗಳಿಗೆ ತುಂಬಿಸಿ ಹೋಗ್ತಾ ಇದ್ರು. ಆದ್ರೆ ನಿಧಾನವಾಗಿ ಮಂಗಳೂರಿನ ಬಹುತೇಕ ಎಲ್ಲ ಗ್ಯಾಸ್ ಬಂಕ್ಗಳಲ್ಲಿ ಈಗ LPG ಅಭಾವ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘೋರ ಪರಿಸ್ಥಿತಿ ಎದುರಾಗುವಂತಹ ಆತಂಕ ಕೂಡ ಚಾಲಕರಲ್ಲಿದೆ. ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು. ಅವತ್ತು ದುಡಿಮೆ ಅವತ್ತಿನ ಅವರ ಜೀವನಕ್ಕೆ ಆಧಾರ ಆಗತ್ತೆ. ಹಾಗಾಗಿ ಈಗ ಜೀವನ ಆಧಾರಕ್ಕೆ ಅವರು ದುಡಿಯುತ್ತಿದ್ದಂತಹ ಆಟೋ ಕೂಡ ಚಲಿಸುವ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ನಗರದಲ್ಲಿ LPG ಅಭಾವ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಹೊಡೆತವನ್ನ ಕೊಡ್ತಾ ಇದೆ ಚಾಲಕರಿಗೆ. ಸರ್ಕಾರ ಮಧ್ಯ ಪ್ರವೇಶಿಸಬೇಕು, ತಮ್ಮ ಜೀವನವನ್ನ ರಕ್ಷಿಸಬೇಕೆಂಬ ಅಳಲನ್ನ ಇಲ್ಲಿ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ, ಬೆಲೆ ಏರಿಕೆಗೆ ಹೋಟೆಲ್ಗಳ ಮಾಲೀಕರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಬೆಂಗಳೂರಿನ ಹೋಟೆಲ್ ಮಾಲೀಕರಾದಂಥ ರೂಪಾ ಶಾಸ್ತ್ರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೌದೆ ಒಲೆ ಉರಿಸಲಿಕ್ಕೆ ಪೊಲ್ಯೂಷನ್ ಬೋರ್ಡ್ ಅನುಮತಿ ಬೇಕು, ವಿದ್ಯುತ್ ಒಲೆ ಉರಿಸಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ, ವಿದ್ಯುತ್ ರೇಟ್ ಅಂದರೆ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದನ್ನು ಯೂಸ್ ಮಾಡಿದ್ರೂ ಕೂಡ ದೊಡ್ಡ ಹೊಡ್ತಾನೆ ಅಂತ ಹೇಳ್ತಾರೆ. ಸೌದೆ ಒಲೆ ಉರಿಸಬೇಕು ಅಂದರೆ ಅನುಮತಿ ಬೇಕು, ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಪರ್ಮಿಷನನ್ನೇ ಕೊಡೋದಿಲ್ಲ. ಸೊ ಏನು ಮಾಡ್ಬೇಕು ನಾವು ಅಂತ ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೋಟೆಲ್ ಮಾಲೀಕರುಗಳು. ಅದು ಬೇರೆ ರೇಟ್ ಕೂಡ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಅಸಮಾಧಾನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೂಪಾ ಶಾಸ್ತ್ರಿ ಮಾಲೀಕರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಅವರು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿದ್ದು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ರೇಟ್ ಜಾಸ್ತಿ ಆಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ತಿಂಗಳಿಗೊಂದ್ಸಲ, ಮುಂಚೆ ತಿಂಗಳಿಗೊಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಈಗ ಈ ಸಲ ಅಂದ್ರೆ ಏಪ್ರಿಲ್ 1ಗೆ 2161 ರೂಪಾಯಿ, ನಮ್ಗೇನು 105 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ರೀತಿಯ ಪ್ರಾಬ್ಲಮ್ ಆಗುತ್ತೆ ಹೋಟೆಲ್ ನಡೆಸೋದಕ್ಕೆ? ಬಿಕಾಸ್ ಆಲ್ರೆಡಿ ನಿಮ್ಗೆ ಗ್ಯಾಸು ಸಿಗ್ತಾ ಇಲ್ಲ, ಅದ್ರ ಮಧ್ಯೆ ಸಿಕ್ಕಿರುವಂತಹ ಗ್ಯಾಸ್ ನ ರೇಟ್ ಕೂಡ ಜಾಸ್ತಿ. ಸೊ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಆಲ್ಮೋಸ್ಟ್ ನಮ್ಗೆ ಇವಾಗ ಆಲ್ಟರ್ನೇಟಿವ್ ಡೀಸೆಲ್ ಬರ್ತಾ ಇರೋದು. ಅದನ್ನು ನಮ್ಗೆ ಇವಾಗ ದಿನಕ್ಕೆ 2-1 ಹೀಗೆ ಬರ್ತಾ ಇದೆ. ಮುಂಚೆ ನಮ್ಗೆ ಎಷ್ಟು ಕೇಳ್ತಾರೋ ಅಷ್ಟು ಕೊಡ್ತಾ ಇದ್ರು. ಸೊ ಈಗ ಕಾರ್ಮಿಕರನ್ನ ಮೇಂಟೈನ್ ಮಾಡಬೇಕು, ಹೋಟೆಲ್ ಅನ್ನ ಮೇಂಟೈನ್ ಮಾಡಬೇಕು, ವಿದ್ಯುತ್ ದರ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಅಂತ ಹೋದ್ರೆ ನೀವು ಬಾಯ್ಲರ್ ಗಳೆಲ್ಲ ಎಲೆಕ್ಟ್ರಿಕಲ್ ತಗೊಂಡ್ರೆ ಅಲ್ಲೂ ರೇಟ್ ಜಾಸ್ತಿ, ವಿದ್ಯುತ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ? ಈಗ ಪರ್ಯಾಯ ಇಂಧನ ವ್ಯವಸ್ಥೆ ಅಂತ ಹೋದಾಗ ಸೌದೆ ಒಲೆನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಬ್ಯಾಂಗ್ಳೂರ್ ಮಹಾನಗರದಲ್ಲಿ ಸೌದೆ ಒಲೆಯನ್ನ ಮಾಡುವಂತಷ್ಟು ಈಸಿ ಇಲ್ಲ. ನಾವು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದಕ್ಕೆ ಒಂದು ಪರ್ಮಿಷನ್ ಸ್ಪೆಷಲ್ ಆಗಿ ತಗೋಬೇಕಾಗುತ್ತೆ. ಆಮೇಲೆ ಹೊಗೆ, ಈ ತರ ನಮ್ಮಂತಹ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆ ಮಾಡಕ್ ಆಗೋ ಸಾಧ್ಯತೆನೇ ಇಲ್ಲ.
ಯಾಕಂದ್ರೆ ಹೊಗೆ ಎಲ್ಲ ಕಟ್ಕೊಂಡು ಕಸ್ಟಮರ್ಗೂ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇಂಡಕ್ಷನ್ ಸ್ಟವ್ ಅಂತ ಹೋಗಕ್ಕೆ ಹೋದ್ರೆ ಒಂದೊಂದು ಸಣ್ಣ ಒಂದು ಒಲೆ ತಗೋಬೇಕಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುವಂತದ್ದು ಇಂಡಕ್ಷನ್ ಒಲೆಗಳು. ಆಮೇಲೆ ಎಲೆಕ್ಟ್ರಿಕ್ ಅಂತ ಹೋದ್ರೆ ನಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ, 15 kV ಅಷ್ಟೇ ಇರುತ್ತೆ ನಮ್ದೆಲ್ಲ. ಈಗ ಅದನ್ನ ನೆಕ್ಸ್ಟ್ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಕ್ ಇಂಧನಗಳನ್ನ ಬಳಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದಯವಿಟ್ಟು ನೀವು LPG ಅನ್ನ ನಮ್ಗೆ ದಯವಿಟ್ಟು ಕರೆಕ್ಟ್ ಆಗಿ ಡೈಲಿ ನಮ್ಗೆ ಮುಂಚೆ ಕೊಡ್ತಾ ಇದ್ರಿ, ಅದೇ ರೀತಿ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲೇ ನಮ್ಮ ಮನವಿ ಮಾಡ್ತೀನಿ. ಲಾಸ್ ಯಾವ ತರ ಆಗಿದೆ, ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಮೊದಲಿಗೂ ಈಗ ಕಂಪೇರ್ ಮಾಡಿ? ಸುಮಾರು ಇವಾಗ 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ದಿನ ನಮ್ಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2,000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋದು ದಿನಕ್ಕೆ. ಈಗ ಅದನ್ನ ಜಾಸ್ತಿ ದುಡ್ಡು ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5,600, 7,000, 8,000 ಅವ್ರು ಹೇಳಿದೆ ಬೆಲೆ, ಆ ತರ ಆಗ್ಬಿಟ್ಟಿದೆ ಇವತ್ತು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಹೋಟೆಲ್ ತಿಂಡಿ ತಿನಿಸುಗಳ ದರ ಏರಿಕೆ ಆಗುತ್ತಾ? ದರ ಏರಿಕೆ ನಿರ್ಧಾರ ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದು ಅಂತ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 kgಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ಪ್ರಮುಖ ಪ್ರವಾಸಿ ತಾಣ ಮೈಸೂರಿನಲ್ಲಿ ಗ್ಯಾಸ್ ಬಿಸಿ, ಕಮರ್ಷಿಯಲ್ ರೇಟ್ ಹೆಚ್ಚಳ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಸಾಧ್ಯತೆ ಇದೆ. ಪ್ರವಾಸಿಗರಿಗೆ ತಟ್ಟಲಿದೆ ಬೆಲೆ ಏರಿಕೆಯ ಬಿಸಿ. ಎಲ್ಲ ಕಡೆನೂ ಕೂಡ ಬೆಲೆ ಏರಿಕೆ ಬಿಸಿ, ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ. ಸಹಜವಾಗಿ ಈ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ತಿಂಡಿ ಊಟ ರೇಟನ್ನು ಅದನ್ನು ಕೂಡ ಜಾಸ್ತಿ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಮೈಸೂರಿನ ಪರಿಸ್ಥಿತಿ ಏನು ಭಿನ್ನವಾಗಿರ್ಲಿಕ್ಕಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರೆಲ್ಲ ಬರ್ತಾ ಇದ್ರಲ್ಲ, ಆ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ? ಮತ್ತೆ ಹೋಟೆಲ್ಗಳು ಬಂದ್ ಆಗ್ತಾ ಇದ್ವಲ್ಲ, ಈಗ ಓಪನ್ ಆಗಿದಾವ ಅಥವಾ ಮತ್ತೆ ಬಂದ್ ಆಗುವಂಥ ಪರಿಸ್ಥಿತಿ ಎದುರಾಗಿದೆಯಾ? ರೇಟ್ ಬೇರೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ತಿಂಡಿ ಊಟದ ರೇಟು ಕೂಡ ಜಾಸ್ತಿ ಮಾಡಿದಾರಾ? ಪೃಥ್ವಿ, ಏನು ಗ್ಯಾಸ್ ಎಮರ್ಜೆನ್ಸಿಯಿಂದ ಅದು ಹೋಟೆಲ್ ಉದ್ಯಮದ ಮೇಲೆ ಎಲ್ಲ ಕಡೆ ತಟ್ಟಿರುವಂಥದ್ದು, ಅದೇ ರೀತಿ ಮೈಸೂರಿನಲ್ಲೂ ಕೂಡ ಹೋಟೆಲ್ ಉದ್ಯಮದ ಮೇಲೆ ಒಂದಷ್ಟು ಹೊಡೆತ ಬಿದ್ದಿದೆ ಅಂದ್ರೂ ಕೂಡ ತಪ್ಪಲಾಗೋದಿಲ್ಲ. ನಾನೀಗ ಮೈಸೂರಿನ ಪ್ರಮುಖವಾದಂತಹ ಹೋಟೆಲ್ ಶೃಂಗಾರ ಹೋಟೆಲ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಂತಹ ಜನರು ಕೂಡ ಇದೀಗ ಇಳಿಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಒಂದು ಕಡೆ ಹೋಟೆಲ್ಗಳು ಮುತ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇರುವಂತಹ ಹೋಟೆಲ್ಗಳಲ್ಲಿ ಇರುವಂತಹ ಸೌಲಭ್ಯಗಳನ್ನ ಬಳಸಿಕೊಂಡು ಜನರಿಗೆ ಊಟ ಉಪಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೂಡ ಎಚ್ಚರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಅಂದ್ರೆ ಏನೆಲ್ಲ ಕಷ್ಟಗಳನ್ನ ಹೋಟೆಲ್ ಮಾಲೀಕರು ಅನುಭವಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರು ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಇದೀಗ ಜಾಸ್ತಿ ಆಗಿದೆ ರೇಟ್ ಕೂಡ. ಏನ್ ಹೇಳ್ತೀರಿ? ಗ್ರಾಹಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಹೌದು ಸರ್, ಹೋಟೆಲ್ನವರಿಗೆ ಇವತ್ತಿಂದ 191 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡ್ರು. ಹಾಗೆ ಹೋಟೆಲ್ ಏನಾಗಿದೆ ಅಂದರೆ ಈಗ ನಾವು ರನ್ ಮಾಡುವಂಥದ್ದು ಕಷ್ಟ ಇದೆ. ಈ ವಾರದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ, ಹಳೆ ಕನೆಕ್ಷನ್ ಇದ್ದವರಿಗೆ ರೀ ಆಗಿ ಕೊಡ್ತಾ ಇದ್ದಾರೆ. ಆದರೂ ಸಹ ಸಣ್ಣ ಪುಟ್ಟ ಹೋಟೆಲ್ನವರಿಗೆ ಮತ್ತು ಬೇಕರಿ ಅವರಿಗೆ ಎಲ್ಲ ಎಲ್ಲೂ ಲಭ್ಯ ಆಗ್ತಾ ಇಲ್ಲ. ಯಾಕೆಂದರೆ ನೀವು ರೀ ಕನೆಕ್ಷನ್ ತೊಗೊಳ್ಳಿ ಮಾಡಿ, ಡಾಕ್ಯುಮೆಂಟ್ಸು GST ಎಲ್ಲ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಹಾಗೇನೆ ನಾವು ಏನು ಅಂದರೆ ಈಗ ನಮಗೆ ಒಂದು 3 ಸಿಲಿಂಡರ್ದು ಕನ್ಸಂಪ್ಷನ್ ಇದೆ ಅಂದರೆ 1 ಕೊಡ್ತಾರೆ. 1ರಲ್ಲಿ ನಾವೇನು ಮಾಡ್ತೇವೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗಲ್ಲ. ಈಗ ಸೌದೆ ಒಲೆ ಇಟ್ಕೊಂಡಿದ್ದೇವೆ. ಸೌದೆ ಒಲೆನೂ ಸಹ ಏನು ಅಂದರೆ ಕೆಲವು ಸಲ ಅಡುಗೆ ಮಾಡೋರಿಗೆ ಕಣ್ಣೂರಿ ಮತ್ತು ಹೊಗೆ ಇವೆಲ್ಲ ಬರೋದ್ರಿಂದ, ಹಾಗೆ ನಾವು ಎಲ್ಲ ಪದಾರ್ಥಗಳನ್ನು ಮಾಡಿದ್ರೂ ಸಹ ಅದನ್ನು ಬಿಸಿಯಾಗಿ ಕೊಡುವಂಥದ್ದು ಮುಖ್ಯ. ಈ ಬಿಸಿ ಕೊಡಲಿಕ್ಕೇನೆ ನಮಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಸಿಲಿಂಡ್ರು ಅದಕ್ಕೋಸ್ಕರನೇ ಬೇಕಾಗ್ತದೆ. ಐಟಮ್ ರೆಡಿ ಮಾಡೋದಲ್ಲ, ಬರೀ ಬಿಸಿಗೋಸ್ಕರ ಹಾಟ್ ಕೇಸ್ಗಳಿಗೆ ಎಲ್ಲ ಕೊಡಲಿಕ್ಕೆ.
ಇವತ್ತು ಇದನ್ನು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯಿತು 190 ರೂಪಾಯಿ ಅಂತ ಹೇಳಿದ್ರೆ ಹೋಟೆಲ್ ದರಗಳ ರೇಟ್ ಏನಾದ್ರು ಜಾಸ್ತಿ ಮಾಡ್ತೀರಾ? ಯಾಕೆಂದ್ರೆ ವಿಧಿ ಇಲ್ಲ, ಮಾಡಲೇಬೇಕಂತ ಪರಿಸ್ಥಿತಿ ತಮಗಿದೆ. ಕಾರ್ಮಿಕರು ಬೇರೆ ಕೆಲಸಕ್ಕೆ ಸರಿಯಾಗಿ ಬರೋದಿಲ್ಲ ಅನ್ನುವ ಮಾತುಗಳು ಕೇಳ್ಬಾರ್ದು. ರೇಟ್ ಜಾಸ್ತಿ ಮಾಡ್ತೀರಾ ಹೇಗೆ? ಇಲ್ಲ, ಸದ್ಯಕ್ಕೆ ಯಾವುದೂ ಆ ತೀರ್ಮಾನವನ್ನು ನಾವು ಮಾಡಿಲ್ಲ. ಯಾಕೆಂದ್ರೆ ಇನ್ನೂ ಕಾದು ನೋಡುವಂಥ ಒಂದು ಇದರಲ್ಲಿ ಇದ್ದೇವೆ. 191 ಜಾಸ್ತಿ ಆದ ತಕ್ಷಣ ನಾವೇನು ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ಆದರೂ ಸಹ ಇಷ್ಟು ದಿವಸ ನಾವು ಬ್ಲ್ಯಾಕ್ನಲ್ಲಿ ತೊಗೊಂಡು ಮಾಡಿ ಕೆಲವು ಹೋಟ್ಲವರೆಲ್ಲ ಮಾಡಿದ್ದಾರೆ. ಹಾಗೇನೆ ಒಂದು 15% 20% ಹೋಟ್ಲು ಸಹ ಮೈಸೂರಿನಲ್ಲಿ ಬಂದಾಗಿದೆ, ನಡೆಸ್ಲಿಕ್ಕೆ ಆಗದೇನೆ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಹೇಗೋ ರನ್ ಮಾಡ್ತಾ ಇದ್ದೇವೆ. ಹಾಗೆ ಪ್ರವಾಸಿಗರ ಒಂದು ಏನಿದೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ ಮೈಸೂರಿನಲ್ಲಿ. ನಾವು ಮೈಸೂರಿನಲ್ಲಿ ಎಲ್ಲ ಪ್ರವಾಸಿಗರನ್ನ ನಂಬ್ಕೊಂಡೇ ಇರುವಂಥವ್ರು. ಹಾಗಾಗಿ ನಮಗೆ ಪ್ರವಾಸಿಗರು ಕಡಿಮೆ ಆದಾಗ ಆ್ಯಕ್ಚುಲಿ ಬಿಸ್ನೆಸ್ ಕಡಿಮೆ ಆಗ್ತದೆ. ಅದು ಒಂದು ನಮಗೆ ಈ ಒಂದು ಇದರಿಂದ ಯುದ್ಧದಿಂದಾಗಿ ಪ್ರವಾಸಿಗರು ಸಹ ಬರ್ತಾ ಇಲ್ಲ. ಹಾಗಾಗಿ ನಮಗೆ ಗ್ರಾಹಕರ ತೃಪ್ತಿ ಮಾಡಲಿಕ್ಕೂ ಕಷ್ಟ ಆಗ್ತಾ ಇದೆ ಸರ್. ಓಕೆ ಅಂತ ಹೇಳಿದ್ರೆ ಒಂದೇ ಕಡೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಗುವಂತದ್ದು ಕೂಡ ಬೆಲೆ ಏರಿಕೆ ಆಗಿದೆ. ಸಂಕಷ್ಟದಲ್ಲಿ ಹೋಟೆಲ್ಗಳನ್ನ ನಡೆಸ್ತಾ ಇದೀವಿ ಅನ್ನುವಂಥದ್ದು ಮೈಸೂರಿನ ಹೋಟೆಲ್ನ ಮಾಲೀಕರ ಮನದಾಳದ ಮಾತುಗಳು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ಆಗೆ ಕಿಶನ್, ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ. ಯಶವಂತಪುರದಲ್ಲಿ 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದ ಕ್ಯೂ ನಿಂತಿರುವಂಥದ್ದು ಚಾಲಕರು. ಕಾರ್ಗೆ 500 ರೂಪಾಯಿ, ಆಟೋಗೆ 250 ರೂಪಾಯಿ ಗ್ಯಾಸ್ ಮಾತ್ರ ಕೊಡಲಾಗ್ತಾ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟಿದೆ ಅಷ್ಟರಲ್ಲಿ ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಆ ಗ್ಯಾಸ್ ಬಂಕ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೇಳಿದಷ್ಟು ಆಗ್ತಾ ಇಲ್ಲ. ಯಾಕೆಂದರೆ ಬೇರೆಯವ್ರಿಗೂ ಸ್ವಲ್ಪ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆಟೋದವ್ರಿಗೆ 250 ರೂಪಾಯಿ, ಇನ್ನು ಕ್ಯಾಬ್ ಅವ್ರಿಗೆ 500 ರೂಪಾಯಿನ ಗ್ಯಾಸನ್ನು ಹಾಕಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಎಲ್ರಿಗೂ ಕೂಡ ತುಂಬ ಲಿಮಿಟೆಡ್ ಆಗಿ ಗ್ಯಾಸನ್ನು ಹಾಕಲಾಗ್ತಾ ಇರುವಂಥದ್ದು. ಅಂದರೆ ಆ ಬಂಕಿಗೆ ಗ್ಯಾಸ್ ಸಪ್ಲೈ ಕಡಿಮೆ ಆಗಿದೆಯಾ, ಅಥವಾ ಈಗ ಸದ್ಯಕ್ಕೆ ಇರುವಂಥ ಕ್ಯೂ ನೋಡ್ಕೊಂಡು ಆ ರೀತಿಯಾಗಿ ಮ್ಯಾನೇಜ್ ಮಾಡ್ತಿರೋದ ಅವರು? ಪೃಥ್ವಿ, ಕೊಲ್ಲಿ ಯುದ್ಧದ ಪರಿಣಾಮ ರಾಜ್ಯದ ಆಟೋ ಚಾಲಕರಿಗೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಹೈರಾಣ ಆಗ್ತಾ ಇದ್ದಾರೆ. ನಾನೀಗ ಯಶವಂತಪುರದ LPG ಗ್ಯಾಸ್ ಬಂಕ್ನ ಮುಂಭಾಗ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಇಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಅನ್ನುವಂಥದ್ದನ್ನು. ಜೊತೆಗೆ ಈ ಒಂದು ಆಟೋ ಬಂಕ್ನಲ್ಲಿಯೂ ಕೂಡ ಕ್ಯೂ ನಿಂತರೂ ಕೂಡ ಇವರಿಗೆ ಕೇವಲ ಸಿಗುವಂಥದ್ದು 250 ರೂಪಾಯಿನ ಗ್ಯಾಸ್ ಮಾತ್ರ. ಒಂದು ಆಟೋಗೆ 250 ರೂಪಾಯಿನ ಗ್ಯಾಸ್ಗೆ ಸೀಮಿತವನ್ನು ಮಾಡಲಾಗಿದೆ. ಜೊತೆಗೆ ಕಾರ್ಗಳಿಗೆ 500 ರೂಪಾಯಿ ಗ್ಯಾಸನ್ನು ಮಾತ್ರ ಇಲ್ಲಿ ಒಂದು ಟೈಮು ಇಲ್ಲಿ ಕೊಡಲಾಗ್ತದೆ. ಯಾವ ಕಾರಣಕ್ಕಾಗಿ ಅಂತಂದರೆ ಈ ಒಂದು LPG ಬಂಕ್ನಿಂದ 2 ಕಿಲೋಮೀಟರ್ವರೆಗೂ ಕೂಡ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿರುವಂಥ ಕಾರಣಕ್ಕಾಗಿ ಇಲ್ಲಿ ಲಭ್ಯ ಇರತಕ್ಕಂತಹ ಗ್ಯಾಸನ್ನು ನೋಡಿಕೊಂಡು ಕೇವಲ 250 ರೂಪಾಯಿ ಆಟೋ ಗ್ಯಾಸನ್ನು ಮಾತ್ರ ಒಂದು ಸಾರಿ ಕೊಡ್ತಾ ಇರ್ತಕ್ಕಂಥ. ಇಲ್ಲಿರ್ತಕ್ಕಂಥ ಆಟೋ ಚಾಲಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತು ಬಂದು ನಿಂತಿದ್ದೀರಿ? 10:10ವರೆಯಿಂದ ನಿಂತ್ಕೊಂಡು ಈಗ ಬಂದಿರೋದು. ಈಗ 10:30 ನಿಂತರೂ ಕೂಡ ನಿಮ್ಗೆ ಸಿಗೋದು 250 ರೂಪಾಯಿ ಗ್ಯಾಸ್ ಮಾತ್ರ ಲಿಮಿಟ್ ಮಾಡಿದ್ದಾರೆ. ಗೊತ್ತಿಲ್ವೇ ಇರೋಣ, ನೋಡಿಲ್ಲ, ನನಗೂ ಗೊತ್ತಿಲ್ಲ, ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಯೂ ಕೂಡ ಉದ್ಭವ ಆಗ್ತಾಯಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಕೂಡ ಆಟೋ LPG ಸಿಗ್ತಾ ಇಲ್ಲ, ನೇರವಾಗಿ ಪರಿಣಾಮ ಬೀಳ್ತಾ ಇದೆ. ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಆಟೋ LPGಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ವಾಸ್ತವವೇ ಬೇರೆ ಇದೆ ಪೃಥ್ವಿ. ಈ ಕೇವಲ ಯಶವಂತಪುರದಲ್ಲಿರುವಂಥ LPG ಗ್ಯಾಸ್ ಬಂಕ್ ಮಾತ್ರ ಅಲ್ಲ, ನಗರದ ಬಹುತೇಕ LPG ಗ್ಯಾಸ್ ಬಂಕ್ಗಳಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಕೂಡ ಆಟೋ LPG ಸಿಗ್ತಾ ಇಲ್ಲ. ಜೊತೆಗೆ ಬಂಕ್ಗಳಿಗೆ ಸರಬರಾಜಾಗ್ತಿರ್ತಕ್ಕಂಥ LPG ಗ್ಯಾಸ್ನ ಪ್ರಮಾಣವೂ ಕೂಡ ಕಡಿತ ಆಗಿದೆ. ಈ ಹಿಂದೆ 12,000 ಟನ್ನಷ್ಟು ಸರಬರಾಜಾಗ್ತಾ ಇರ್ತಕ್ಕಂಥದ್ದು ಅದು ಕೇವಲ 6,000, ಅಂದರೆ 50% ಕಡಿಮೆ ಈಗ ಸಪ್ಲೈ ಆಗ್ತಾ ಇರುವಂಥ ಕಾರಣಕ್ಕಾಗಿ ಆಟೋ LPGಗಾಗಿ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್.